ತಾಲೂಕಿನ ಯಲ್ಲಿಮುನ್ನೋಳಿ ಗ್ರಾಮದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಉಪಸ್ಥಿತಿಯಲ್ಲಿ ಜರುಗಿದೆ. ಪ್ರಾರಂಭದಲ್ಲಿ ಸಚಿವರಿಗೆ ಯಲ್ಲಿಮುನ್ನೋಳಿ ಗ್ರಾಮಸ್ಥರಿಂದ ಸತ್ಕಾರ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಅತಿ ಹೆಚ್ಚು ಜನ ಇರುವ ಗ್ರಾಮ ಯಲ್ಲಿಮುನ್ನೋಳಿಯಲ್ಲಿ ಮೊಟ್ಟ ಮೊದಲಿಗೆ 3 ಕೋಟಿ ಖರ್ಚು ಮಾಡಿ ಪಾಯಲೇಟ್ ಸ್ಕೀಮ್ ಮಾಡಿದ್ದೀವಿ. ಬರುವ ಕೆಲ ದಿನದಲ್ಲಿ ಎಲ್ಲ ಕಡೆಗೆ ಹೆಚ್ಚು ಅಭಿವೃದ್ಧಿ ಮಾಡ್ತೀವಿ. ಆದರೆ ಈ ಕ್ಷೇತ್ರದಲ್ಲಿ ಎಂತಹ ನಾಯಕರು ಇದ್ದಾರೆ ಅಂದ್ರೆ ತನ್ನ ಮನೆಗೆ ಬೆಂಕಿ ಹಚ್ಚಿ ತಾನೇ ಹೋಗ್ಕೊಳ್ಳೋ ಜನ ಇದ್ದಾರೆ. ಹೀಗಾಗಿ ಬರುವ 5 ವರ್ಷ ನಮ್ಮ ಜೊತೆಗೆ ಕೈ ಜೋಡಿಸಲಿಲ್ಲ ಅಂದ್ರೆ ಮತ್ತೆ 5 ವರ್ಷ ಹೋಗಬೇಕಾಗುತ್ತೆ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಆ ಜಾತಿ ಈ ಜಾತಿ ಅಂತ ಹೇಳ್ತಾ ಇದ್ದು ಸಂಕೇಶ್ವರ ಹಿರ ಸಕ್ಕರೆ ಕಾರ್ಖಾನೆಗೆ 70ರಷ್ಟು ಕಬ್ಬು ಗಳಿಸುವುದು ಲಿಂಗಾಯತರು. ಹೀಗಾಗಿ 70ರಷ್ಟು ಲಿಂಗಾಯತರಿಗೆ ನಷ್ಟ ಮಾಡಿದ್ದು ಯಾರು ಅಂತ ವಿರೋಧಿಗಳಿಗೆ ಸವಾಲ್ ಹಾಕಿದ್ದಾರೆ. ಅತಿ ಹೆಚ್ಚು ಜನ ಇಲ್ಲಿದ್ರು ಆ ಲಿಸ್ಟ್ನಲ್ಲಿ ತಂದು ತೋರಿಸಿ ಎಲ್ಲಿ ಮಾಡಬೇಕಂತ 850 ಜನ 66 ಜನ ನಾನು ನೋಡಿದೆ. ಹೈಯೆಸ್ಟ್ ಇದ್ದಾರೆ ಇದೇ ಊರಿಗೆ ಮಾಡೋದು. ನನಗೆ ಡೈರೆಕ್ಟ್ರು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಲಿಸ್ಟ್ ನೋಡಿ ಇಲ್ಲೇ ಕೊಡೋದಂತ ಸುಮಾರು 3 ಕೋಟಿ ಹೆಚ್ಚು ಕಮ್ಮಿ ದುಡ್ಡನ್ನು ಪ್ರಾಯೋಗಿಕವಾಗಿ ಪಾಲೆಟ್ ಸ್ಕೀಮ್ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ. ಇನ್ನು ಬೇರೆಯವ್ರಿಗೆ ಮಾಡ್ತೀವಿ, ಮಾಡೋದಿಲ್ಲ ಅಂತಲ್ಲ, ಅದರ ಸಮಯ ಬೇಕಾಗುತ್ತೆ. ನಮ್ಗೆ ದುಡ್ಡು ಬರ ಇದನ್ನು ಮಾಡಿದ್ವಿ ಅದನ್ನು ಮಾಡಿದಂತ ಹೇಳುವಂಥದ್ದು ಏನೂ ಇಲ್ಲ. ಹೇಳಿದ್ರೆ ಹೊರಗಿನವರು ಆ ಜಾತಿ ಈ ಜಾತಿ ಮಾತ್ರ ಹೇಳುವಂಥದ್ದು. ನಮ್ಮನ್ನು ಕೆಲವು ಪ್ರಶ್ನೆದಾಗ ನಾಯಕರು ಕೇಳದಂಗೆ ರಿಷಬ್ ಕೇಳದಂಗೆ ಈ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಕಪ್ಲಸರ್ ಯಾವ ಜಾತಿ ಅವರ ಯಾವ ಜಾತಿ ಅವ್ರ ಮತ್ತೆ ಈಗ ಫ್ಯಾಕ್ಟ್ರಿ ಬಂದರೆ ತೊಂದರೆ ಕೊಡ್ತಾರೆ ಯಾರು? ಮತ್ತು ಅವ್ರಿಗೆ ಏನು ಯಾವ ಫ್ಯಾಕ್ಟ್ರಿ ನೋಡ್ಕೊಂಡು ಹೋಗ್ಬೇಕು? ಅವ್ರು ಲಿಂಗಾಯತರು ಅವರೇ ಇರ್ತಾರಲ್ಲಿ. ನಾಳೆ ಫ್ಯಾಕ್ಟ್ರಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ತೊಂದರೆ ಅನುಭವಿಸೋರು 60-70% ಲಿಂಗಾಯತ ಸಮುದಾಯ, ನಡೆಸೋರು ಅವರೇ. ಮತ್ತು ಅವಾಗಿದೆಯಾ ನಮ್ಮವರು ತಮ್ಮವರು ಅಂತ ಇವ್ರಿಗೇನಾರ ಅವಾಗೇನೋ ಅವ್ರಿಗೆ ವಿಪತ್ತು ಅನಿಸ್ತಿಲ್ಲ. ಸೊ ಇನ್ನು TCಯಿಂದ ಹೆಚ್ ಕಂಪನಿಗೆ ಯಾರು SC-ನ ST-ನ ನಾಯಕರು ಹೊಲನೂ ಇಲ್ಲ, SC-ಗಳು ಹೊಲನೇ ಇಲ್ಲ. ನೌಕರಿ ಮಾಡೋರಷ್ಟ ಹೊಲ ಇರೋರು ಯಾರು? ಫಸ್ಟ್ ಲಿಂಗಾಯತರು, ಮರಾಠ, ಜೈನರು. ನನಗೆ ಭಾಳ ಆಶ್ಚರ್ಯಕರ ಘಟನೆ ಆಯಿತು. ನನಗೂ ನಿನ್ನೆ ಪೇಪರ್ನಲ್ಲಿ ನೋಡಿ ನನಗೂ ಹೇಳಿದೆ, ಈ ರೀತಿ ಯಾಕೆ ನೀವು ಈ ಕೆಲಸ ಇಷ್ಟು ಸ್ಪೀಡ್ ಮಾಡ್ತಾ ಅಂತ ಬಂದು ಕೇಳ್ಬರ್ತಾವ. ಅದಕ್ಕೆ ಉತ್ತರ ಇಲ್ಲ ನಮ್ಮ ಕಡೆ. ಕನ್ಫ್ಯೂಸ್ ಆಗ್ಯಾರ ಇವರು ಡೈರೆಕ್ಟರ್ಗಳೆಲ್ಲ ಕೂತು ತಿಳಿದಾಗ ಇವರು ಇಂದು 4 ವರ್ಷ ಮಾಡಿಲ್ಲ, 30 ವರ್ಷ ಮಾಡಿಲ್ಲ, ನಿಮ್ಗೇನಂತ ಅರ್ಜೆಂಟ್ ಯಾಕೆ ಮಾಡಿದ್ರೆ ಅಂತ ಅವ್ರು ಕೇಳೋದು. ಇವ್ರು ಹೇಳಿ ಹೇಳ್ಬೇಕು, ಇವ್ರು ತಿಳಿದೇ ಇಲ್ಲ. ಹೊಸ ಪ್ರಶ್ನೆ ಜಗತ್ತಿನಾಗ ಎಲ್ಲೂ ಹೇಳೋ ಪ್ರಶ್ನೆ ಇವ್ರು ಕೇಳಲ್ಲ, ಇವ್ರು ಏನು ಹೇಳೋದು ಇವರು ತಿಳಿದಿಲ್ಲ. ಸೊ ಇಂಥವ್ರು ಕೂಡ ಬೆಳೆಸಿದ್ದಾರೆ ನೀವು ಮುಖಂಡರು, ಇಂಥ ಜನ ಕೂಡ ಬೆಳೆಸಿದ್ದಾರೆ. ಇವ್ರು ಹೆಂಗಂದ್ರೆ ಹೋಳಿ ಮನ್ಯಾಗ ತಮ್ಮ ಮನೆಗೆ ಬೆಂಕಿ ಹೋಗ್ಕೊಳ್ಳುವಂಥ ಜನ. ಅವನ ಜಂತಿ ಜಗ್ಗು ಅವನ ಮನೆ ಜಗ್ಗು ತನ್ನ ಮನೆ ಜಗ್ಗು ಬಂದು ನಡು ಮನೆಯಾಗ ಹಚ್ಚಿ ಹೊಯ್ಕೊಳ್ಳುವಂಥ ಜನ ನಿಮ್ಮ ಮುಖಂಡ ದೇವರೇ ಮಾಡ್ರೆ ಎಲ್ಲ ಊರಿಗೂ ಹೋಗ್ಕೊಳ್ಳೋಂಥ 4 ಮಂದಿ ಇಟ್ಟವ. ರಸ್ತೆ ಯಾಕೆ ಮಾಡ್ಕೊಂಡಾರ, ಬ್ರಿಡ್ಜ್ ಯಾಕೆ ಮಾಡ್ಕೊಂಡಾರ, ಅದಕ್ಕಾಗಿ ಹೊಯ್ಕೊಳ್ಳೋರನ್ನ ಬಂದ್ ಮಾಡ್ಬೇಕಾಯ್ತು ನಾವು. ಅದಕ್ಕೆ ಈ ಚುನಾವಣೆ ಭಾಳ ಅವಶ್ಯಕತೆ ಇದೆ. ರಾಜಕೀಯ ಬದಲಾವಣೆ ಮಾಡಲಿಕ್ಕೆ ಇದೊಂದು ಅವಕಾಶ. ಈ ವೇಳೆ ವೇದಿಕೆ ಮೇಲೆ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ, ಜಯಗೌಡ ಪಾಟೀಲ, ರಾಹುಲ್ ಜಾರಕಿಹೊಳಿ, ಬಸರಗೌಡ ಮೇಘನವರ್, ಅಶೋಕ ಪಟ್ಟಣಶೆಟ್ಟಿ, ಶಾನುಲಾ ತಹಸೀಲ್ದಾರ್, ಅರುಣ ಹುದ್ದಾರ್, ಸುರೇಶ್ ದೊಡ್ಡಲಿಂಗಣ್ಣನವರ್, ಸಂತೋಷ ಕಾಮನೂರೆ, ಧನ್ಯಕುಮಾರ್ ಮಲೆಗೌಡನವರ್ ಸೇರಿ ಹಿರಿಯರು, ಯುವಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.